ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ತೇಜಸ್ ರಾಜ್ ವ್ಲಾಗ್. ಇವತ್ತು ನಾನು ಬೆಳಗಿನ ತಿಂಡಿಗೆ ಸಿಂಪಲ್ಲಾಗಿ ಬೇಬಿಕಾರ್ನ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಕುಕ್ಕರ್ಗೆ ಅಕ್ಕಿನ ತೊಳೆದಿಟ್ಟು ಅದಕ್ಕೆ ಪಲಾವ್ ಐಟಮ್ಸ್ನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಲಿಡ್ಡನ್ನ ಕ್ಲೋಸ್ ಮಾಡಿ ವಿಷಲ್ ಬರೋದಕ್ಕೆ ಬಿಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ತರಕಾರಿ ಹೆಚ್ಕೊಳ್ಳೋಣ ಅಂತ ಹೇಳಿ ಹೆಚ್ಕೊತಿದ್ದೀನಿ. ಸೊ ಫಸ್ಟ್ ನಾನು ಬೇಬಿಕಾರ್ನ ತೊಗೊಂಡು ಅದನ್ನು ತೆಳು ಸ್ಲೈಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಉದ್ದದಕ್ಕೆ ಬೇಕು ಅಂದರೆ ಆ ರೀತಿಯೂ ಸಹ ಕಟ್ ಮಾಡ್ಕೋಬೋದು. ನೀವಿಲ್ಲಿ ನಾನು ಪಲಾವ್ ಐಟಮ್ಸ್ ಎಲ್ಲ ಹಾಕಿದೆ ಅಲ್ವಾ ಅನ್ನ ಮಾಡೋದಕ್ಕೆ. ಸೊ ನೀವು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೈಡ್ ರೈಸ್. ಯಾವುದೇ ಫ್ರೈಡ್ ರೈಸ್ ಆದ್ರೂ ಅಷ್ಟೇ ಅನ್ನ ಮಾಡಬೇಕಾದ್ರೇ ಅದಕ್ಕೆ ಪಲಾವ್ ಐಟಮ್ಸ್ನ ಹಾಕಿ ಕೂಗಿಸ್ಕೊಳ್ಳೋದ್ರಿಂದ ಅದೊಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಈ ಥರ ಮಾಡಿ ನೋಡಿ. ಪ್ಲೇನ್ ಅನ್ನ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಪಲಾವ್ ಐಟಮ್ಸ್ನ ಹಾಕಿ ಮಾಡಿದಾಗ ನಿಮಗೆ ರುಚಿ ಅನ್ನೋದು ಎನ್ಹ್ಯಾನ್ಸ್ ಆಗುತ್ತೆ. ತುಂಬ ಟೇಸ್ಟ್ ಅನಿಸುತ್ತೆ, ಇನ್ನೂ ತಿನ್ನೋಣ ಅನ್ನಿಸ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬೇಕಿದ್ರೆ ಹೌದು ನೀವು ಹೇಳಿದ ನಿಜ, ನಾವು ಸಹ ಮಾಡಿದ್ವಿ ಅಂತ ನೀವೇ ಹೇಳ್ತೀರ ನನಗೆ ಕಮೆಂಟಲ್ಲಿ. ತುಂಬ ಚೆನ್ನಾಗಾಗುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಅದಾದಮೇಲೆ ನಾನಿಲ್ಲಿ ಒಂದು ಕ್ಯಾರೆಟನ್ನು ತೊಗೊಂಡು ಅದನ್ನು ಸಿಪ್ಪೆ ಎಲ್ಲ ತೆಗೆದು ಸೊ ತೆಳು ಸ್ಲೈಸಸ್ ಆಗಿ ಉದ್ದುದ್ದಕ್ಕೆ ತೆಳು ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣದಾಗಿ ಅಥವಾ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ ಫ್ರೈಡ್ ರೈಸ್ಗೆ. ಯಾವತ್ತು ಇದೇ ರೀತಿನೇ ಉದ್ದುದ್ದಕ್ಕೆ ತೆಳುವಾಗಿ ಸ್ಲೈಸಸ್ ಆಗಿನೇ ಕಟ್ ಮಾಡ್ಕೊಳ್ಳಿ. ಈವನ್ ಯಾವುದೇ ತರಕಾರಿ ಆದರೂ ಫ್ರೈಡ್ ರೈಸ್ಗೆ ಇದೇ ರೀತಿನೇ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ನಾನಿಲ್ಲಿ ಯೂಸ್ ಮಾಡಿ ಇಟ್ಟಿದ್ದಂತಹ ಅರ್ಧ ಕ್ಯಾಪ್ಸಿಕಮ್ ಇತ್ತು, ಅದನ್ನೇ ತೊಗೊಂಡಿದ್ದೀನಿ ನಾನು. ಆ ಅರ್ಧ ಕ್ಯಾಪ್ಸಿಕಮ್ನು ಅಷ್ಟೇ ನಾನು ಹೇಳಿದೆ ಅಲ್ವಾ, ಯಾವುದೇ ತರಕಾರಿ ಆದ್ರೂ ತೆಳುವಾಗಿ ಉದ್ದದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಅಂತ. ಈಗ ನಾನು ಕ್ಯಾಪ್ಸಿಕಮ್ನು ಅದೇ ರೀತಿನೇ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ದಪ್ಪ ಈರುಳ್ಳಿನ ತೊಗೊಂಡು ಆ ಈರುಳ್ಳಿನೂ ಸಹ ತೆಳುವಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿಲಿ ಎಷ್ಟು ತೆಳುವಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಅಂತ. ಹೀಗೆ ಕಟ್ ಮಾಡ್ಕೋಬೇಕು ನೀವು. ಅದಾದಮೇಲೆ ಒಂದು 4-5 ಹಸಿ ಮೆಣಸಿನ್ಕಾಯಿನ ತೊಗೊಳ್ಳಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟನ್ನ ತೊಗೊಳ್ಳಿ. ನನಗಿಲ್ಲಿ 4 ಸಾಕಾಗತ್ತೆ. ಸೊ ನಿಮಗಿನ್ನು ಸ್ವಲ್ಪ ಸ್ಪೈಸ್ ಬೇಕು ಅಂದರೆ ಇನ್ನು 1-2 ಸೇರಿಸ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ನಾನು ಪೇಸ್ಟ್ ಮಾಡ್ಕೋತಾ ಇಲ್ಲ, ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ಹಾಕಿದಾಗ ಎಣ್ಣೆನಲ್ಲಿ ಫ್ರೈ ಮಾಡಿದಾಗ ಬಾಯಿಗೆ ಅದು ಸಿಗತ್ತೆ, ಅವಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇದೇ ರೀತಿ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ನಮಗೆ ಫ್ರೈಡ್ ರೈಸ್ ಮಾಡೋದಕ್ಕೆ ಬೇಕಾಗಿರೋದು. ಈಗ ಇದಾದಮೇಲೆ ನೆಕ್ಸ್ಟ್ ನಾವು ಒಂದು ಬಾಣಲಿನ ಬಿಸಿಗಿಟ್ಟು ಆ ಬಾಣಲಿ ಬಿಸಿ ಎಲ್ಲ ಆದಮೇಲೆ ಸ್ವಲ್ಪ ಎಣ್ಣೆನೂ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಅದು ಚೆನ್ನಾಗಿ ಫ್ರೈ ಆದರೆ ಟೇಸ್ಟಿಯಾಗಿ ಅನಿಸುತ್ತೆ ಅದು. ಅದಾದಮೇಲೆ ಹಸಿ ಮೆಣಸಿನ್ಕಾಯಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಹಸಿಮೆಣಸಿನ್ಕಾಯಿ ಹಾಕಿದಾದ್ಮೇಲೆ ಒಂದು ಈರುಳ್ಳಿನೂ ಹಾಕಿ ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಏನು ವೆಯ್ಟ್ ಮಾಡೋದು ಬೇಕಿಲ್ಲ ಇಲ್ಲಿ ಫ್ರೈಡ್ ರೈಸಿಗೆ. ಬೇರೆದಕ್ಕೆಲ್ಲ ಅದೇ ರೀತಿ ಮಾಡಬೇಕು, ಬಟ್ ಇದಕ್ಕೆ ಆ ಥರ ಬೇಡ. ಸ್ವಲ್ಪ ಹೊತ್ತು ಚೂರು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಅದಾದಮೇಲೆ ಇಲ್ಲಿ ನಾನು ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ ಫಸ್ಟು ಸ್ವಲ್ಪ, ಯಾಕೆಂದರೆ ಅದು ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ಸ್ವಲ್ಪ ಕ್ಯಾರೆಟನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ಬೇಬಿಕಾರ್ನ್ ಏನು ತೊಗೊಂಡಿದ್ದೆ ಅದನ್ನು ಸಹ ಹಾಕ್ತಾ ಇದ್ದೀನಿ, ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಬೇಯಿಸೋದೇನು ಬೇಡ ತರಕಾರಿ ಫ್ರೈಡ್ ರೈಸಲ್ಲಿ, ಸ್ವಲ್ಪ ಕ್ರಂಚಿಯಾಗೇ ಇರಬೇಕು, ಆಗಲೇ ಚೆನ್ನಾಗಿರೋದು. ಅದಾದ್ಮೇಲೆ ಕೊನೆಯಲ್ಲಿ ನಾನು ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ. ಮೊದಲಿಗೆ ಕ್ಯಾಪ್ಸಿಕಮ್ ಹಾಕಬೇಡಿ, ಅದು ಕ್ಯಾಪ್ಸಿಕಮ್ ಬೇಗ ಬೆಂದೋಗ್ಬಿಡುತ್ತೆ, ಆಗ ಚೆನ್ನಾಗಿ ಅನಿಸಲ್ಲ, ಮೆತ್ತಗೆ ಸಿಗತ್ತೆ, ಅದು ಕ್ರಂಚಿ ಆಗಿರಲ್ಲ. ಅದಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ, ಆಯಿತಾ. ಸೊ ಉಪ್ಪನ್ನ ಈ ಟೈಮಲ್ಲಿ ಹಾಕೋದ್ರಿಂದ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಫ್ರೈಡ್ ರೈಸ್ ಪೌಡರ್ನ ತೊಗೊಂಡಿದ್ದೀನಿ. ತೇಜು ಫ್ರೈಡ್ ರೈಸ್ ಪೌಡರ್ ಬರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ನಾವು ಏನು ಕುಗ್ಸಿ ಇಟ್ಕೊಂಡಿದ್ವಿ ಅನ್ನನ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಳಗಿಂದ ಮೇಲೆ, ಮೇಲೆಯಿಂದ ಕೆಳಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಎಲ್ಲ ಅನ್ನಕ್ಕೆ ಇಳಿಯೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಟೈಮ್ ತೊಗೊಳುತ್ತೆ, ಬಟ್ ಆದರೂ ಪೇಷನ್ಸಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬರೀ ಅನ್ನ ಉಳ್ಕೊಂಡ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಇದೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಫ್ರೈಡ್ ರೈಸ್ ಬರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಫ್ರೈಡ್ ರೈಸ್ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಇದನ್ನು ನಾವೀಗ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತಿಂತಾ ಇರೋದು. ತುಂಬಾ ರುಚಿಯಾಗಿ ಬಂದಿತ್ತು ಫ್ರೈಡ್ ರೈಸ್ ಮಾತ್ರ, ನೀವು ಕೂಡ ಟ್ರೈ ಮಾಡಿ ನೋಡಿ. ಅದಾದಮೇಲೆ ಸಂಜೆಗೆ ನಾನಿಲ್ಲಿ ನನ್ನ ಹಸ್ಬೆಂಡಿಗೆ ಟೀನ ಮಾಡಿಕೊಡ್ತಾ ಇದ್ದೀನಿ. ನಾರ್ಮಲ್ ಟೀನೇ ಮಾಡಿಕೊಡ್ತಾ ಇದ್ದೀನಿ ಇವತ್ತು.
ಏನು ಯಾವುದೇ ಥರ ಬೇರೆ ಸ್ಪೆಷಲಾಗಿ ಮಾಡ್ತಾಯಿಲ್ಲ, ಹಾಗಾಗಿ ತೋರಿಸಿಲ್ಲ ನಿಮಗೆ. ಅದಾದಮೇಲೆ ನನಗೆ ಸ್ವಲ್ಪ ಥ್ರೋಟ್ ಪ್ರಾಬ್ಲಮ್ ಇದ್ದಿದ್ದರಿಂದ ಅದಕ್ಕೊಂದು ಸ್ವಲ್ಪ ಕಷಾಯ ಮಾಡ್ಕೊಳ್ಳೋಣ ಅಂತ ಹೇಳಿ ನೀರನ್ನು ಬಿಸಿಗಿಟ್ಟು 1 ಇಂಚಷ್ಟು ಶುಂಠಿನ ತೊಗೊಂಡು ಅದನ್ನು ಕುಟ್ಬಿಟ್ಟು ಅದನ್ನು ಬಿಸಿನೀರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ತುಳಸಿ ಎಲೆನ ತೊಗೊಂಡು ಅದನ್ನು ಸಹ ಬಾಯ್ಲ್ ಆಗ್ತಿರೋ ನೀರೊಳಗಡೆ ಹಾಕಿ ಒಂದು 4 ಲವಂಗ, ಒಂದು 5ರಿಂದ 6 ಕರಿಮೆಣಸನ್ನು ತೊಗೊಂಡು ಅದನ್ನು ಸಹ ಹಾಕಿ, ನೀವು ಬೇಕಿದ್ರೆ ಕುಟ್ಟಿನೂ ಪುಡಿ ಮಾಡಿ ಹಾಕ್ಕೊಳ್ಳಿ, ಇಲ್ಲ ಹಾಗೇನೂ ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿಸ್ಬೇಕು. ಅದು 1 ಗ್ಲಾಸ್ ನೀರು 1/2 ಗ್ಲಾಸ್ ಬರೋವರೆಗೂ ಕುದಿಸ್ಬೇಕು ಇದನ್ನು. ಅದಾದಮೇಲೆ ಸ್ಟೇನ್ ಮಾಡ್ಕೊಳ್ಳಿ. ಸ್ಟೇನ್ ಮಾಡಿಕೊಂಡು ಅದಕ್ಕೆ ಒಂದೇ 1 ಸ್ಪೂನು ಹನಿನ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ನಮ್ಮ ಈ ಕಷಾಯ ರೆಡಿ ಆಗುತ್ತೆ. ತುಂಬಾ ರಿಲೀಫ್ ಸಿಗುತ್ತೆ ನಿಮಗೆ ಇದು. ಅದಾದಮೇಲೆ ನಾನು ಕಷಾಯ ಕುಡಿದೆ, ನನ್ನ ಹಸ್ಬೆಂಡ್ ಟೀ ಕುಡಿದ್ರು, ನನ್ನ ಮಗ ನನಗೆ ಹಾಲು ಬೇಡ ನನಗೆ ಜ್ಯೂಸ್ ಬೇಕು ಅಂತ ಹೇಳಿಬಿಟ್ಟು ಮಾಡಿಕೊಡ್ತೀನಿ ಅಂದರು. ಕೇಳಿದೆ, ನಾನೇ ಮಾಡ್ಕೊತೀನಿ ಅಂತ ಕುತ್ಕೊಂಡು ದೊಡ್ಡ ಶೆಫ್ ಥರ ಮಾಡ್ತಾ ಇದ್ದಾನೆ ನೋಡಿ. ಆ ನಿಂಬೆಹಣ್ಣನ್ನು ಅದ್ರೊಳಗಡೆ ಹಾಕಿ ಅದನ್ನು ಹಿಂಡೋದಕ್ಕೂ ಆಗ್ತಾ ಇಲ್ಲ, ಅದರಿಂದ ರಸ ತೆಗಿಯೋಕೆ ಆಗ್ತಾನೆ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದಾನೆ. ಮಾಡ್ಕೊಡ್ತೀನಿ ಅಂದರೂ ಕೇಳ್ತಾ ಇಲ್ಲ, ನಾನೇ ಮಾಡ್ಕೊತೀನಿ ಅಂತ ಮಾಡ್ಕೊತಾ ಇದ್ದಾನೆ. ಅದಾದಮೇಲೆ ಸಕ್ಕರೆ ಬರೋ ಸಕ್ಕರೆನೆಲ್ಲ ಹಾಕ್ಕೊಂಡು ಸಕ್ಕರೆ ಕಡಿಮೆ ಇದೆ ಅಂತ ಹೇಳಿ ಹಾಕ್ಕೊತಿದ್ದಾನೆ. ನನ್ನ ಮಗ ಸ್ವಲ್ಪ ಸ್ವೀಟನ್ನು ಜಾಸ್ತಿ ಇಷ್ಟಪಡ್ತಾನೆ, ಸಕ್ಕರೆ, ಬೆಲ್ಲ ಅಥವಾ ಸ್ವೀಟ್ಸ್ನ. ಸ್ಪೈಸ್ ಕಡಿಮೆ, ಅವ್ನು ನಾನ್ ವೆಜ್ ಎಲ್ಲ ತುಂಬಾ ಕಡಿಮೆ ತಿನ್ನೋದು, ಬರೀ ಸ್ವೀಟ್ಸ್ನೇ ಜಾಸ್ತಿ ತಿಂತಾನೆ ನೋಡಿ. ಹಾಗಾಗಿ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದಾನೆ, ಅಷ್ಟು ಸಲನೂ ಮಿಕ್ಸ್ ಮಾಡಿ ಕುಡಿತಿದ್ದಾನೆ ನೋಡಿ. ಈಗ ಆಲ್ರೆಡಿ ಅವ್ನು ಜ್ಯೂಸ್ ರೆಡಿ ಆಗಿದೆ, ಸೂಪರ್ ಆಗಿದೆ ಅಂತೆ ಅವ್ರು ಮಾಡಿರೋ ಜ್ಯೂಸು. ಅದಾದಮೇಲೆ ನಾನಿಲ್ಲಿ ರಾತ್ರಿ ಊಟಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟನ್ನ ಕಲಿಸ್ಬೇಕಾದ್ರೆ ಸ್ವಲ್ಪ ಬಿಸಿನೀರನ್ನು ಹಾಕಿ ಕಲಿಸ್ಕೊಳ್ಳಿ, ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಇದೊಂದು ಟಿಪ್ಪು, ಚಪಾತಿ ಸಾಫ್ಟಾಗಿ ಬರೋದಕ್ಕೆ. ಕೆಲವ್ರು ಹೇಳ್ತಿರ್ತಾರೆ ಹಾರ್ಡ್ ಆಗುತ್ತೆ ಅಂತ. ಅದಾದಮೇಲೆ ಚೆನ್ನಾಗಿ ನಾದ್ಕೊಳ್ಳೋದಂತೂ ತುಂಬಾ ಇಂಪಾರ್ಟೆಂಟು. ಸಾಫ್ಟಾಗಿ ಬರಬೇಕು ಅಂದರೆ ನೋಡಿ, ಈ ಥರ ನಾದ್ಕೊಂಡು ಅದನ್ನು ಮುಚ್ಚಿ ಎತ್ತಿಡಬೇಕು, ಮತ್ತು ಅದನ್ನು ನೆನೆಯೋದಕ್ಕೆ ಬಿಡಬೇಕು. ಅದೆಷ್ಟು ಚೆನ್ನಾಗಿ ನೆನೆಯುತ್ತೋ ನಿಮಗೆ ಚಪಾತಿ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಅದು ನೆನ್ಕೊಳ್ಳೋ ಅಷ್ಟರಲ್ಲಿ ನಾನು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತಲ್ಲ, ಅದನ್ನು ತೊಳ್ಕೊಳ್ಳೋಣ ಅಂತ ಹೇಳಿ ತೊಳ್ಕೊತಾ ಇದ್ದೀನಿ. ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಪಾತ್ರೆಗಳನ್ನ ತೊಳೆಯೋದಕ್ಕೆ ಆಗಿರಲಿಲ್ಲ, ಅದನ್ನೆಲ್ಲ ಈಗ ತೊಳ್ಕೊಬಿಡೋಣ ಅಂತ ಹೇಳಿ ತೊಳ್ಕೊತಾ ಇದ್ದೀನಿ. ಈಗಂತೂ ತುಂಬಾ ವೆದರು ಚೇಂಜ್ ಆಗಿರೋದ್ರಿಂದ ತುಂಬ ಕೋಲ್ಡ್ ಇದೆ ಈ ಸಲ ಅಂತೂ. ಹಾಗಾಗಿ ನಾನು ಸುಮಾರು ಸಲ ಹುಷಾರು ತಪ್ತಾ ಇದ್ದೀನಿ. ಸೇಮ್ ಕೋಲ್ಡ್ ಸುಮಾರು ಸಲ ಆಗಿದೆ ನನಗೆ ಆಲ್ರೆಡಿ. ಡಿಸೆಂಬರ್ ಮಂತ್ ಮತ್ತು ಜನವರಿ ಮಂತ್, ಇದು 2 ಮಂತಲ್ಲಿ ನನಗಿದು 4th ಟೈಮ್ ನನಗೆ ಶೀತ ಆಗ್ತಾ ಇರೋದು, ಫೀವರು, ಥ್ರೋಟ್ ಇನ್ಫೆಕ್ಷನ್ನು. ನನಗೆ ಯಾಕೋ ವೆದರ್ ಅಡ್ಜಸ್ಟ್ ಆಗ್ತಾ ಇಲ್ಲ ಅನಿಸುತ್ತೆ. ಸೊ ಅಷ್ಟರಲ್ಲಿ ಚಪಾತಿ ಹಿಟ್ಟೆಲ್ಲ ನೆನ್ಕೊಂಡಿತ್ತು, ಹಾಗಾಗಿ ಅದನ್ನು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ಅದರಿಂದ ಉಂಡೆಗಳನ್ನೆಲ್ಲ ಮಾಡಿ ಇಟ್ಟಿದ್ದೀನಿ ನೋಡಿ. ಈಗ ಚಪಾತಿ ಲಟ್ಟಿಸ್ಕೊಳ್ಳೋಣ ಅಂತ ಹೇಳಿ ಲಟ್ಟಿಸ್ಕೊತಾ ಇದ್ದೀನಿ. ನಾನೇನು ಚಪಾತಿನ ತುಂಬ ಲೇಯರ್ಸ್ ಆಗಿ ಫೋಲ್ಡ್ ಮಾಡಿ ಎಸಿತಾರಲ್ಲ ಆ ಥರ ಎಲ್ಲ ಏನೂ ಮಾಡ್ಕೋತಾ ಇಲ್ಲ. ಸಿಂಪಲ್ಲಾಗಿ ನಾರ್ಮಲ್ 1 ಲೇಯರ್ ಚಪಾತಿನೇ ಮಾಡ್ಕೋತಾ ಇದ್ದೀನಿ. ಇನ್ನು ಈ ಚಪಾತಿಗೆ ನೆಂಚ್ಕೊಳ್ಳೋದಕ್ಕೆ ನೆನ್ನೆದು ಚಿಲ್ಕವರೆಕಾಳು ಸಾಂಬಾರು ಇತ್ತಲ್ಲ, ಅದೇ ಆಗುತ್ತೆ ಅಂತ ಹೇಳಿ ನಾನು ಯಾವುದೇ ಥರ ಪಲ್ಯನೂ ಮಾಡ್ಕೋತಾ ಇಲ್ಲ, ಹುಷಾರಿಲ್ಲಲ್ಲ. ಹಾಗಾಗಿ ನನಗೇನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ಇಷ್ಟನ್ನೇ ಮಾಡ್ಕೋತಾ ಇದ್ದೀನಿ. ಚಿಲ್ಕವರೆಕಾಳು ಸಾಂಬಾರು ಜೊತೆಗೆ ಚಪಾತಿನೂ ಚೆನ್ನಾಗಿರುತ್ತೆ ಕಾಂಬಿನೇಷನು, ಹಾಗಾಗಿ ಅದನ್ನೇ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಹೇಗಿದ್ರು ಬೆಳಗ್ಗೆ ರೈಸ್ ಮಾಡಿದ್ನಲ್ಲ, ಫ್ರೈಡ್ ರೈಸು, ಈಗ ಮತ್ತೆ ರೈಸೇ ಬೇಡ ಅಂದ್ಬಿಟ್ಟು 1-2 ಚಪಾತಿನ ಮಾಡ್ಕೋತಾ ಇದ್ದೀನಿ ಅಷ್ಟೇ. ತುಂಬ ವೆರೈಟಿಯಾಗಿ ಏನೂ ಮಾಡ್ತಾಯಿಲ್ಲ. ನೀವು ಅಂದ್ಕೋಬೋದು ಇವರು ಏನು ಮಾಡ್ತಿದ್ದಾರೆ, ಏನು ವೆರೈಟಿ ತೋರಿಸ್ತಾ ಇಲ್ಲ, ಆದರೂ ಇದೊಂದು ವ್ಲಾಗ್ ಥರ ತೋರಿಸ್ತಿದ್ದಾರಲ್ಲ ಅಂತ ಹೇಳಿ. ನನಗೆ ಇವತ್ತು ಇಷ್ಟೇ ಮಾಡೋದಕ್ಕಾಗಿದ್ದು, ಏನು ಅಂದ್ಕೋಬೇಡಿ. ಅದಾದಮೇಲೆ ನಾನಿಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಹೇಗಿತ್ತು ಇವತ್ತಿನ ನನ್ನ ಸಿಂಪಲ್ ಆ್ಯಂಡ್ ಸಿಕ್ ವ್ಲಾಗ್? ಇವತ್ತಿಗಿಷ್ಟೇ, ಸಿಗೋಣ ಮತ್ತೆ, ಬಾಯ್.